ದೆಹಲಿ ಭೇಟಿಗೆ ಯಾವ ಕುತೂಹಲವಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೂಡ ಇಲ್ಲ. ರಾಜ್ಯ ಸರ್ಕಾರವನ್ನ ಬಿಜೆಪಿಯವರು ಟೀಕಿಸುವಲ್ಲಿ ಯಾವುದೇ ಹುರುಳಿಲ್ಲ. ಶಾಸಕ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಸ್ಪಷ್ಟನೆ. ಸಿಎಂ ಡಿಸಿಎಂ ದೆಹಲಿ ಭೇಟಿಗೆ ಯಾವ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಇಲ್ಲ. ಸಿಎಂ ರಾಗಿ ಮುಂದುವರಿಯುತ್ತಾರೆ. ಡಿಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾರೆ ಎಂದು ದೆಹಲಿಯಲ್ಲಿ ಹೇಳಿದ್ದಾರೆ ಎಂದು ಶಾಸಕ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಬೀಳಗಿ ಮತಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ರು. ರಾಜ್ಯ ಸರ್ಕಾರ ಜನರ ಮನದಲ್ಲಿದೆ ಎಂದು ರಾಜ್ಯ ಸರ್ಕಾರದ ಆಡಳಿತದ ಕ್ರಮವನ್ನ ಸಮರ್ಥಿಸಿಕೊಂಡ ಜೆಟಿ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಇಲ್ಲ ಎಂದು ಕೂಡ ಅವರು ಸ್ಪಷ್ಟೀಕರಿಸಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆದಿರಬಹುದು, ಬೆಂಕಿ ಇರಲಾರದೆ ಹೊಗೆ ಹೇಗೆ ಬರುತ್ತೆ? ಕಾಶಪ್ಪನವರು ಸೀನಿಯರ್ ಎಂಎಲ್ಎ, ಅವರು ಹೇಳಿದ ಹೇಳಿಕೆ ಸತ್ಯವಿದ್ದರೂ ಇರಬಹುದು. ಆದರೆ ಬಿಜೆಪಿಯವರು ನಡೆಸುವ ಸಿಬಿಐ ಇಡಿ ದಾಳಿಯ ಯಾವ ಕುತಂತ್ರ ಕೂಡ ನಡೆಯಲ್ಲ. ರಾಜ್ಯ ಸರ್ಕಾರ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಪುನರುಚ್ಚರಿಸಿದ ಜೆಟಿ ಪಾಟೀಲ್, ರಾಜ್ಯದ ಸಿಎಂ ಬದಲಾಗುತ್ತಾರೆ ಎಂದು ಹೇಳುವ ವಿಜಯೇಂದ್ರ ಹೇಳಿಕೆಗೆ ಯಾವುದೇ ಕುರುಳಿಲ್ಲ. ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ರಾಜ್ಯದ 140 ಎಂಎಲ್ಎಗಳಿದ್ದೇವೆ. ಸಿಎಂ ಬದಲಾವಣೆ ಆಗುತ್ತಾರೆಂದು ಕೇಳುವ ಯಾರ್ರೀ ಇವರು ಈ ವಿಜಯೇಂದ್ರ ಎಂದು ಕೆಂಡ ಕಾರಿದ್ರು. ಸರ್ಕಾರದ ನ್ಯೂನತೆಗಳು ಏನಿದ್ದರೂ ತಿಳಿಸಲಿ, ಆದರೆ ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡಲು ಯಾರಿವರು ಎಂದು ವಿಜಯೇಂದ್ರ ಅವರಿಗೆ ತಿರುಗೇಟು ನೀಡಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ನಷ್ಟವಿಲ್ಲ. ಆರ್ಥಿಕತೆಯಲ್ಲಿ ಸರ್ಕಾರ ಸದೃಢವಿದೆ. ವಿರೋಧ ಪಕ್ಷದವರು ಕೊಡುವ ಹೇಳಿಕೆಯಲ್ಲಿ ಯಾವುದೇ ಹುರುಳಿಲ್ಲ. ಗ್ಯಾರಂಟಿಗಳು ಸಮರ್ಪಕವಾಗಿ 5 ವರ್ಷ ನಡೆಯುತ್ತವೆ ಎಂದು ತಿಳಿಸಿದ್ರು. ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬೀಳಗಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗುವುದು ಬಿಡುವುದು ಹೈಕಮಾಂಡ್ ಮೇಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಕಂಡಕಿ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಸಾಗರ್ ತಕ್ಕೇನವರ್, ತಾಲೂಕಾ ಅಧ್ಯಕ್ಷ ಅನುವೀರಯ್ಯ ಪೆಟ್ಟಿಮಠ್, ಸಂಗಪ್ಪ ಕಂದಗಲ್, ಪಡಿಯಪ್ಪ ಕರಿಗಾರ್, ಬಸವರಾಜ್ ಹಳದ್ಮಾನಿ, ಹನುಮಂತ ಜಲ್ಲಿ, ಅಜ್ಜುಬಾಯಿ ಸರ್ಕಾರ್, ಸಿದ್ದು ದಳವಾಯಿ, ಸಿದ್ದು ಮೇಟಿ, ಶಿವಪ್ಪ ಗಾಳಿ, ರಮೇಶ್ ನಾಯಕ್, ಶಿವಾನಂದ್ ಮಾದರ್, ಹನುಮಂತ್ ಕಟ್ಟೆಪ್ಪನವರ್, ವಿಠಲ್ ಕುಂಬಾರ್, ಮೈಬು ಅಲ್ಲಾಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ಮುಖ್ಯಮಂತ್ರಿಗಳು ಡೆಲ್ಲಿ ಒಳಗೆ ಹೇಳ್ಯಾರ 5 ವರ್ಷ ನಾನೇ ಅಂತೇಳಿ. ಅದಕ್ಕೆ ಮುಂದ ಉಪಮುಖ್ಯಮಂತ್ರಿಗಳು ನಾನು ಕೆಪಿಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂತ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳ್ಯಾರ. ಮತ್ತೆ ಯಾಕೆ ಡಿಸ್ಪ್ಯೂಟ್ ಪೇಪರ್ ಸಿಎಂ ಸಾಹೇಬ್ರು ಸರ್ ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರು ಎಂಟ್ರಿ ಕೊಡಬಹುದೇ ಸರ್? ಕೊಡುವಂತ ಹೇಳ್ಯಾರ ಅವರು, ಕೊಡುವಂತ ಹೇಳ್ಯಾರ ಸರ್. ಇದು ರೀ ಕಾಶಪ್ಪನವ್ರು ಹೇಳ್ತಾರ ಸರ್, ಕೆಲವೊಂದು ಕಾಂಗ್ರೆಸ್ ಶಾಸಕರಿಗೆ ಸರ್ ಬಿಜೆಪಿ ಅವ್ರು ಗಾಳ ಹಾಕತ್ತಾರ. ರಾಜ್ಯದಲ್ಲಿ ಆಪರೇಷನ್ ಕಮಲ್ ನಡೆದೈತಿ. ಒಂದ್ ವೇಳೆ ಬಿಜೆಪಿ ಬರ್ಲಿಕ್ಕಪ್ಪ ಅಂದ್ರೆ ನಮ್ಗೆ ಇಡೀ ದಾಳಿ ಸಿಬಿಐ ದಾಳಿ ಮಾಡ್ತೀವಿ ಇದು ಸರ್ ಇದು ಮಾಡ್ತಾರ ಅಂತ ಸ್ವಲ್ಪ ಬಾಂಬ್. ಅವ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರ ಸತ್ಯಾಂಶ ಇಲ್ಲಾರ ಹೆಂಗ್ ಕೊಡ್ತಾರೋ ಇರ್ಬೇಕಲ್ಲ. ಹೊಗೆ ಹೇಳ್ಬೇಕಂದ್ರೆ ಬೆಂಕಿ ಇರ್ತದೆ, ಬೆಂಕಿ ಇದ್ದಾಗ ಹೊಗೆ ಹೇಳೋದು. ಅದನ್ನ ಅವರು ಮಾತಾಡ್ಬೇಕಾದ್ರೆ ಅವರು 7ನೇ ಬಾರಿ ಶಾಸಕರು ಅಷ್ಟಂಗ್ ಬೇಜವಾಬ್ದಾರಿಯಾಗಿ ಮಾತಾಡ್ತಾರ. ಜವಾಬ್ದಾರಿ ಮಾತಾಡ್ಯಾರ, ಅದು ಸತ್ಯನೂ ಇರಬಹುದು. ಹೆಂಗ್ ಹೇಳಕ್ ಬರೋದು? ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.